ಶರಣಂ 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 ದೇವಿ ಕೃಪಾಕರಿ ಪಾಲಿಸುವನವರ ತಾಯೇ ದೇವಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ಶರಣಂ 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 ದೇವಿ ಕೃಪಾಕರಿ ಪಾಲಿಸುವನವರ ತಾಯೇ ದೇವಿ ಶ್ರೀ ಗೌರಿ ಪಾಲಿಸುವನವರ ತಾಯೇ ದೇವಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ಶ್ರೀ ಗೌರಿ ಕರುಣಿಸಿ ಕಾಪಾಡು ತಾಯೇ ತಾಯೇ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ಶರಣಂ 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 ದೇವಿ ಕೃಪಾಕರಿ ನಿನ್ನಯ ಪೂಜೆಗೆ ನಾ ಮಲ್ಲಿಗೆ ತಂದಿರುವೆ ನನ್ನಯ ಬಾಳಿಗೆ ನೀ ಬೆಳಕನ್ನು ತೋರಮ್ಮ ನಿನ್ನಯ ಪೂಜೆಗೆ ನಾ ಮಲ್ಲಿಗೆ ತಂದಿರುವೆ ನನ್ನಯ ಬಾಳಿಗೆ ನೀ ಬೆಳಕನ್ನು ತೋರಮ್ಮ ಕರುಣಿಸಿ ಕಾಪಾಡು ತಾಯೇ ದೇವಿ ಶ್ರೀ ಗೌರಿ ಕರುಣಿಸಿ ಕಾಪಾಡು ತಾಯೇ ದೇವಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ಶರಣಂ 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 ದೇವಿ ಕೃಪಾಕರಿ ದೇವಿ ಕೃಪಾಕರಿ ದೇವಿ ಕೃಪಾಕರಿ ಪರಮೇಶ್ವರ ಜಗದೀಶ್ವರ ನನಗೆ ಸಕಲ ಆಸ್ತಿ ಐಶ್ವರ್ಯವನ್ನು ಕೊಟ್ಟು ಕಾಪಾಡಿದೆಯಾ ಈ ನಿನ್ನ ಭಕ್ತರ ಮೇಲೆ ಸದಾ ನಿನ್ನ ಕರುಣೆ ಹೀಗೆ ಇರುವ ಹಾಗೆ ಆಶೀರ್ವದಿಸಪ್ಪ ಹುಟ್ಟುವಾಗಲೇ ನನ್ನ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾದೆ ನನ್ನ ಅಪ್ಪಾಜಿ ನನಗೆ ತಂದೆ ತಾಯಿಯಾಗಿ ಜೋಪಾನ ಮಾಡಿ ನನ್ನನ್ನು ಬೆಳೆಸಿ ಇಷ್ಟೊಂದು ದೊಡ್ಡಗಳನ್ನಾಗಿ ಮಾಡಿದ್ದಾರೆ ಯಾವ ಜನ್ಮದ ಪುಣ್ಯವೂ ಗೊತ್ತಿಲ್ಲ ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಸಕಲ ಆಸ್ತಿ ಐಶ್ವರ್ಯವನ್ನು ನನಗೆ ಕರುಣಿಸಿದೆಯಾ ಆದರೆ ನನ್ನ ದೊಡ್ಡಪ್ಪನಿಗೆ ಒಳ್ಳೆಯ ಬುದ್ಧಿಯನ್ನು ಕರುಣಿಸಿ ನನ್ನ ಅಣ್ಣ ತಮ್ಮಂದರನ್ನೆಲ್ಲರನ್ನೂ ಒಂದುಗೂಡಿಸುವ ಭಾರ ನಿನ್ನನೆ ಕೂಡಿದೆಯಪ್ಪ ಅರ್ಚನಾ ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಏನು ಅಂತ
ಗೊತ್ತಾಗ್ತಾ ಇಲ್ಲ. ಮನಸ್ಸಲ್ಲೇ ಏನೋ ಒಂದು ರೀತಿ ಭಯ ಆಗ್ತಾ ಇದೆಯಮ್ಮ. ನನಗೇನೋ ಆಗುತ್ತೋ ಅಂತ ಅನಿಸ್ತಾ ಇದೆ. ಅಪ್ಪಾಜಿ, ನಾಡು ಬಿಟ್ಟು ಕಾಡಿಗೆ ಬಾ ಅಂತ ಕರೆಯೋ ಹಾಗೆ. ಹಾಗಂತ ನನಗೆ ಸಾವಿನ ಬಗ್ಗೆ ಭಯ ಇಲ್ಲ. ಆದ್ರೆ ಎಲ್ಲಿ ನಿನ್ನನ್ನು ಅನಾಥಳಾಗಿ ಬಿಟ್ಟು ಹೋಗ್ತೀನೋ ಅಂತ ಭಯ ಆಗ್ತಿದ್ಯಮ್ಮ, ಭಯ ಆಗ್ತಿದೆ. ಅಪ್ಪಾಜಿ, ಯಾಕಿವತ್ತು ಏನೋ ಒಂದು ತರ ಮಾತನಾಡ್ತಾ ಇದ್ದೀರಲ್ಲ? ನೋಡಿ, ನಿಮಗೆ ಏನು ಆಗುದಿಲ್ಲ. ನೀವು ಈ ರಾಮಾಪುರದ ಆಗರ್ಭ ಶ್ರೀಮಂತರಪ್ಪಾಜಿ. ಶ್ರೀಧರ್ ಅವರು ನೋಡಿ, ನಿಮ್ಮ ಮೇಲೆ ಈ ಜನರ ಆಶೀರ್ವಾದ ಗೌರವವಾಗಿರೋವರೆಗೂ ನಿಮಗೆ ಮಾತ್ರ ಏನು ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ನೀವು ಮಾತ್ರ ಮನಸ್ಸಿನಲ್ಲಿ ಏನೇನು ಕೆಟ್ಟದ್ದನ್ನು ಮಾತ್ರ ಕಲ್ಪಿಸ್ಕೋಬೇಡಿ ಅಪ್ಪಾಜಿ, ಕಲ್ಪಿಸ್ಕೋಬೇಡಿ. ಅದು ಹಾಗಲ್ಲಮ್ಮ, ಹಾಗಲ್ಲ. ನೋಡಿ ಅಪ್ಪಾಜಿ, ಅದು ಹಾಗೂ ಇಲ್ಲ ಹೀಗೂ ಇಲ್ಲ. ನೀವು ಮಾತ್ರ ಯಾವತ್ತೂ ಇನ್ನು ಮುಂದೆ ಈ ತರ ಮಾತನಾಡ್ತಾ ಇರಬಾರ್ದು. ನೀವು ಸಮಾಧಾನ ಕೂತ್ಕೊಳ್ಳಿ, ನಾನು ನಿಮಗೋಸ್ಕರ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಪ್ಪಾಜಿ. ಕಾಫಿ ನೀನ್ ಮಾಡೋದ? ಅಡುಗೆ ಅವನಿಗೆ ಹೇಳಿದ್ರೆ ಅವನೇ ಮಾಡ್ಕೊಂಡು ಬರ್ತಾನಲ್ಲ? ಇಲ್ಲ ಅಪ್ಪಾಜಿ, ಅವನಿಗೇನು ಮೈಯಲ್ಲಿ ಹುಷಾರಿಲ್ಲ ಅಂತ ಬರೋದಿಲ್ಲ ಅಂತ ಹೇಳಿ ಕಳಿಸಿದ್ದಾನೆ. ಅದಕ್ಕೆ ಈ ನನ್ನ ಮುತ್ತು ಅಪ್ಪನಿಗೆ ನನ್ನ ಕೈಯಾರೆ ನಾನೇ ಕಾಫಿ ಮಾಡ್ಕೊಂಡ್ ಬರ್ತೀನಿ. ನೀವು ಮಾತ್ರ ಇಲ್ಲಿ ಕೂತ್ಕೊ ಬನ್ನಿ. ಯಾವ ಜನ್ಮದ ಪುಣ್ಯದ ಫಲವೋ ಏನು, ಎಂತ ಮುದ್ದಾದ ಮಗಳನ್ನು ನನಗೆ ಕರುಣಿಸಿದ್ದೀಯಾ ತಂದೆ. ಅವಳೇ ನನ್ನ ಜೀವ, ಅವಳೇ ನನ್ನ ಸರ್ವಸ್ವ. ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡು ತಂದೆ. ಮನೆಯ ಮೇಲೆ ಯಾರ ಕರಿನೆರಳು ಬೀಳದ ಹಾಗೆ ರಕ್ಷಣೆ ಮಾಡು ತಂದೆ. ಅದೇ ರೀತಿ ನನ್ನಣ್ಣ ಧನರಾಜನಿಗೂ ಕೂಡ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಅವನನ್ನು ರಕ್ಷಣೆ ಮಾಡುತ್ತದೆ. ದೇವ್ರ ಹತ್ರ ಏನೋ ಕೇಳ್ಕೊಳ್ತಾ ಇದ್ದೀನಿ. ನಿನ್ನ ದೊಡ್ಡಪ್ಪನ ಬಗ್ಗೆ ನಿನಗೆ ಗೊತ್ತೇ ಇದೆ ತಾನೆ? ಅವನಿಗೆ ಒಳ್ಳೆಯ ಬುದ್ಧಿಯನ್ನ ಕರುಣಿಸುವಂತ ಆ ಮಹಾದೇವನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಮ್ಮ, ಪ್ರಾರ್ಥನೆ. ಮರ್ತಾ ಬಿಟ್ಟಿದ್ದೆ. ಏನಪ್ಪ ಈ ಹಣವನ್ನ ಇವತ್ತೇ ಬ್ಯಾಂಕಿಗೆ ಹೋಗಿ ಕಟ್ಟಬೇಕಮ್ಮ. ನೀನ್ ಸ್ವಲ್ಪ ಹೋಗಿ ಬರ್ತೀನಮ್ಮ. ಯಾಕಪ್ಪಾಜಿ, ನೀವು ಹೋಗ್ಕೊಂಡ್ರೆ ಆಗೋದಿಲ್ಲ? ಇಲ್ಲಮ್ಮ, ಇವತ್ತು ನನ್ನ ಮನಸ್ಸೇ ಸರಿ ಇಲ್ಲಮ್ಮ. ಸ್ವಲ್ಪ ಹೊತ್ತು ಮನೆಯಲ್ಲೇ ಇದ್ದು ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂತ ಅಂದ್ಕೊಂಡಿದ್ದೇನಮ್ಮ. ಆದ್ರೆ ಮಗಳೇ, ನಿನಗೆ ತೊಂದರೆ ಆಗೋದಾದ್ರೆ ನಾನೇ ಹೋಗಿ ಬರ್ತೇನಮ್ಮ. ಅಪ್ಪಾಜಿ, ಯಾಕೆ ಈ ರೀತಿ ಮಾತನಾಡ್ತಾ ಇದ್ದಾರೆ? ಅಲ್ಲ, ನಾನು ನಿಮ್ಮ ಮಗಳಾಗಿ ಹುಟ್ಟಿ ಇಷ್ಟು ಸಣ್ಣ ಕೆಲಸ ಮಾಡ್ತಾ ಇದ್ರೆ ಅದು ಹೇಗೆ ಸಾಧ್ಯ? ಬ್ಯಾಂಕ್ ಹೋಗಿ ನಾನೇ ಹಣ ಕಟ್ಟು ಬರ್ತೀನಿ, ನೀವು ಮನೆಯಲ್ಲೇ ರೆಸ್ಟ್ ಮಾಡಿ. ಸರಿನಾ? ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮಗಳೇ, ಥ್ಯಾಂಕ್ ಯು. ಅಪ್ಪ, ಮನೆ ಕಡೆ ಹುಷಾರು. ನಾನು ಹೋಗಿ ಬರ್ತೀನಿ. ಹುಡುಗಿ, ಶ್ರೀಮಂತ ಒಳಗಡೆ ಮದವೀರಿದ ಆನೆಯಂತೆ ಮನೆಯೊಳಗೆ ನುಗ್ಗಿ ಒಳಗೆ ಬರಬಹುದೇ ಅಂತ ಹೇಳ್ತಾ ಇದೆಯಲ್ಲೋ ಮೂರ್ಖ. ಮೂರ್ಖ ಮೂರ್ಖ ಅಂತಾನೆ ತಿಳಿದುಕೋ. ಈ ಮೂರ್ಖನಿಗೆ
ಯೋಗ್ಯತೆ ಇಲ್ಲದ ನಿನಗೆ ನನ್ನ ಆಸ್ತಿಯನ್ನು ಬರೆದುಕೊಡ್ಬೇಕ? ಏನು ಏನು ತಿರುಕನ ಕನಸು ಕಾಣ್ತಾ ಇದೆಯಾ? ಒಡ ಹುಟ್ಟಿದ ಅಣ್ಣನೆನ್ನುವ ಒಂದೇ ಕಾರಣಕ್ಕೆ ಸುಮ್ಮನಿದ್ರೆ ಹತ್ತು ಮೀರಿ ಮಾತನಾಡ್ತಿದ್ದೀಯಾ? ಹತ್ತು ಮೀರಿ ಮಾತನಾಡ್ತಾ ಇದ್ದೀಯಾ? ಕೇಳ್ತಾನೇ ಇದ್ದೀವಿ ಸಾವುಕಾರ್ರೆ, ಕೇಳ್ತಾನೇ ಇದ್ದೀವಿ. ಆದ್ರೆ ಏನ್ ಮಾಡೋದು? ದೇವರು ಕೊಟ್ಟು ಪೂಜಾರಿ ಕೊಳ್ಳಿರೋ ಹಾಗೆ ಆ ದೇವರು ನಿಮಗೆ ಸಕಲ ಆಸ್ತಿ ಐಶ್ವರ್ಯ ಎಲ್ಲ ಕೊಟ್ಟು ನಿಮ್ಮಣ್ಣನಿಗೆ ನೀನೇ ಅಂದ್ರೆ ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು? ಮಾತಿನ ಅರ್ಥ ತಿಳಿಯೋಕ್ಕಾಗದು ನನಗೆ. ಈ ಸಕಲ ಆಸ್ತಿ ಐಶ್ವರ್ಯ ಭೋಗಿಸಲು ಬಿಡುವುದು ವ್ಯರ್ಥ ಅಂತ. ಓಹೋ, ಈಗ ಅರ್ಥವಾಯಿತು. ನೀವು ಮೂವರು ಕೂಡಿ ನನ್ನ ಸಕಲ ಆಸ್ತಿ ಐಶ್ವರ್ಯವನ್ನ ಕೊಳ್ಳೆ ಹೊಡೆಯೋದಕ್ಕೆ ಪ್ಲಾನ್ ಮಾಡಿ ಬಂದಿದ್ದೀರಿ ಅಂತ. ಥ, ನಾಚಿಕೆಯಾಗಬೇಕು ನಿಮ್ಮ ಜನ್ಮಕ್ಕೆ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕುವ ನೀಚ ಕುಲದವರನ್ನು. ನೀಚ ಕುಲದವರು, ನೀಚ ಕುಲದವರೇ ನಾವು. ನೀಚ ಕೆಲಸ ಮಾಡುವುದೇ ನಮ್ಮ ಅಭ್ಯಾಸ. ಮರು ಮಾತನಾಡದೆ ನಿನ್ನ ಸರ್ವ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದು ಬಿಡು. ನಿನ್ನ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದು ನಿನ್ನ ಪ್ರಾಣ ಉಳಿಸಿಕೋ. ಅದಿಲ್ಲ ಅದಿಲ್ಲ ಅಂದ್ರೆ ಬೀದಿಯಡವಾಗಿ ಹೋಗ್ತೀಯ. ಎಚ್ಚರ. ಎಚ್ಚರ, ನನಗೆ ಎಚ್ಚರ. ಈ ಶ್ರೀರಾಮಪುರದ ಆಗರ್ಭ ಶ್ರೀಮಂತ ಶ್ರೀಧರನಿಗೆ ಎಚ್ಚರಿಕೆಯ ಮಾತು. ನೋಡು, ನಾನು ಒಂದೇ ಒಂದು ಮಾತನ್ನ ಹೇಳಿದರೆ ಸಾಕು, ಈ ಊರಿನ ಜನರೆಲ್ಲ ಸೇರಿ ನಿನ್ನನ್ನ ಹುಚ್ಚ ನಾಯಿಯಂತೆ ಕೊಚ್ಚಿ ಹಾಕುತ್ತಾರೆ. ನೆನಪಿರಲಿ. ಹೆತ್ತ ಮಗುವನ್ನೇ ತೊಟ್ಟಿಗೆ ಎಸೆಯುವ ಕಾಲವಿದು. ಅಂಥದ್ರಲ್ಲಿ ಕಂಡವರ ಮಕ್ಕಳನ್ನು ತೊಟ್ಟಿಲಲ್ಲಿಟ್ಟು ತೂಗ್ತಾರ? ನೋ, ನೆವರ್. ನಾಯಿ ಮರಿ ತಿಂಡಿ ಬೇಕೆ ಎಂದು ಹೇಳಿದ ಆ ಕ್ಷಣ ತಿಂಡಿ ಹಾಕಿದ ನಾಯಿ ಸಾಯುವವರೆಗೂ ನಮ್ಮನ್ನು ಮರೆದಿರೋ ಕಾಲವಲ್ಲ. ತಿಂಡಿ ತಿನ್ನುವರೆಗೂ ಮಾತ್ರ ನಮ್ಮ ನೆನಪು. ತಿಂಡಿ ತಿನ್ನ ಮರುಕ್ಷಣವೇ ನಮ್ಮನ್ನು ಹೆಚ್ಚಿಸುವ ಕಾಲ ಈ ಕಲಿಗಾಲ. ಒಂಬತ್ತು ತಿಂಗಳು ಹೊತ್ತು ಹೆತ್ತು ಸಾಕಿ ಸಲುಹಿದ ತಾಯಿಯನ್ನೇ ಕೊಲೆ ಮಾಡುವ ಕಾಲವಿದು. ನೋಟು ಕೊಟ್ಟು
ಬೇಡ ಅಂತ ನೀವು ಒಂದ್ ಹೆಜ್ಜೆ ಮುಂದಿಟ್ರೆ ಹೇಳುದಂತಲ್ಲ. ಜೀವ ಸಹಿತ ಉಳಿಸಲ್ಲ. ನೆನಪಿಸ್ಕೋ ನಿನ್ನ ಮನೆದೇವರನ್ನ. ಲೇ, ಈ ಗೊಡ್ಡು ಬೆದರಿಕೆಗೆ ಹೆದರುವವನಲ್ಲವೋ ಈ ಶ್ರೀಧರ್? ಏ ಶ್ರೀಧರ್, ಎಷ್ಟೇ ಶ್ರೀಮಂತನಾದರೂ ಊಟಕ್ಕೆ ನೆಲಕ್ಕೆ ಕುಳಿತುಕೊಳ್ಳಲೇಬೇಕು. ಅನ್ನ ತಿನ್ನುವಾಗ ತಲೆ ಬಾಗಲೇಬೇಕು. ಸಾವಿಗೆ ಶರಣಾಗಲೇಬೇಕು. ಸೂರ್ಯ, ಏನ್ ನೋಡ್ತಾ ಇದ್ಯಾ? ಮೊದಲು ಅವನನ್ನು ಶೂಟ್ ಮಾಡು. ಸಮಾಧಾನ ಮಾಡಿಕೋ. ನಿನ್ನ ಬಾಡಿಯಿಂದ ಅವನನ್ನು ಶೂಟ್ ಮಾಡಿ ಏನು ಸಾಧಿಸ್ತೀಯ? ಅಂದ್ರೆ ಏನ್ ಮಾಡ್ಬೇಕು ಅಂತ ಇದ್ದೀರಾ? ನೋಡಿ, ನನ್ನ ನಿಮ್ಮ ಆಸೆ ಕೈ ಬಿಡಬೇಕಂದ್ರೆ ಮೊದಲು ಆ ಶ್ರೀಧರ ಸಾವು ಖಚಿತವಾಗಲೇ ಆವಾಗಲೇ ಸಿಗುವುದು ಸಕಲ ಆಸ್ತಿ ಐಶ್ವರ್ಯ ನಮಗೆ ಉಚಿತ. ಸೂರ್ಯ, ಮೊದಲು ಅಣ್ಣನ ಸಾವು ಖಚಿತ, ನಂತರ ತಮ್ಮನ ಸಾವು ನಿಶ್ಚಿತ. ಅಂದ್ರೆ ನಿನ್ನ ಮಾತಿನ ಅರ್ಥ ದಾಹ ನಿನಗೆ ನಿನ್ನ ತಮ್ಮನ ಸಾಯಿಸಿ ಸಕಲ ಆಸ್ತಿಗೆ ಒಡೆಯನಾಗುವ ದಾಹ. ಆದ್ರೆ ನಮಗೆ ನಿಮ್ಮಿಬ್ಬರನ್ನು ಸಾಯಿಸಿ ಈ ಸಕಲ ಆಸ್ತಿಗೆ ಮತ್ತು ನಿನ್ನ ತಮ್ಮನ ಮಗನಾದ ಅರ್ಚನಾಳ ಸಿಹಿ ಜೇನನ್ನು ಹೀರುವ ಮೋಹ. ಎಷ್ಟಾದ್ರೂ ನಾವಿಬ್ರು ಸಾಯ್ತಾನೆ. ನನ್ನ ಸಾಯಿಸ್ತೀರಾ? ಗುರುವಿಗೆ ತಿರುಮಂತ್ರ. ನಿಮ್ಮ ಪರಿವಾರ ಇಷ್ಟು ಬೇಗನೆ ಗೊತ್ತಾಗಿದ್ದು ತುಂಬಾ ಒಳ್ಳೆಯದಾಯ್ತು. ನೀವೇನು ಮುಂದೆ ನಿಂತು ಯುದ್ಧ ಮಾಡುವ ಆದ್ರೆ ಹಿಂದಿನಿಂದ ಬೆನ್ನಿಗೆ ಚೂರಿ ಹಾಕುವ ರಣ ಅಂತ ತಿಳಿದುಕೊಂಡಿರಲಿಲ್ಲ. ಏನ್ ನೋಡ್ತಾ ಇದ್ಯಾ? ಮೊದಲು ಇವರನ್ನು ಸಾಯಿಸ್ಬಿಡು. ಇದು ನನ್ನಿಂದ ಸಾಧ್ಯವಿಲ್ಲ. ನೋಡಿದೇನು ಮಗನೇ, ಈ ಕಲಿಯುಗದಲ್ಲಿ ಓಡುವ ಕುದುರೆಗೆ ಮಾತ್ರ ಬೆಲೆ. ಕೊಂತಲ್ಲ ತಿಂದು ತೇಗ ಕುದುರೆಗಲ್ಲ. ಹೇ ಕಾಲ, ಮುಗಿಸ ಈ ಮುದಿಗೋಬೆಯನ್ನು. ಸಾಯ್, ನಿನಗೆ ಈ ರೀತಿಯ ಸಾವು ಬರಬೇಕಾಗುತ್ತೆ. ಈ ಪಾಪಿಗಳ ಸಾವನ್ನು ಮಾಡಿದ್ದಕ್ಕೆ ನಿನಗೆ ಈ ರೀತಿಯ ಸಾವು ಬರಬೇಕಾಗುತ್ತೆ. ಏಯ್!
ನಾವು ಅಂದುಕೊಂಡಂತೆ ನಡೆದಿದೆ. ಇನ್ನು ಈ ದಂಡ ಡೆಡ್ ಬಾಡಿ ಮತ್ತು ಅರ್ಚನಾಳನ್ನ ಆ ರಾವಣನಿಗೆ ಹತ್ತು ತಲೆಯಾದೆ, ಈ ಮಹೇಂದ್ರನಿಗೆ ಒಂದು ತಲೆಯಲ್ಲಿ 10 ಮೆದುಳುಗಳ ತಡ ಮಾಡದೆ ಕೂಡಲೇ ಡಾಕ್ಟರ್ ಮದನಿಗೆ ಫೋನ್ ಮಾಡಲಿ, ಇಲ್ಲಿಗೆ ಬರಲು ತಿಳಿಸು. ಹಲೋ ಡಾಕ್ಟರ್ ಮದನ್, ನಾನು ದೂರ ಮಾತನಾಡುವುದು. ಶ್ರೀಧರ ಮನೆಗೆ ಬೇಗ ಬನ್ನಿ. ಓಕೆ ಬನ್ನಿ ಬನ್ನಿ. ಮಹೇಂದ್ರ, ಡಾಕ್ಟರ್ ಮದನ್ ಸತ್ಯವಂತ. ಸತ್ಯ ಅಂದ್ರೆ ಸಿಡಿದು ಬೀಳ್ತಾನೆ, ಅಂಥದ್ರಲ್ಲಿ ನಮಗೇನು ಪ್ರಯೋಜನ? ಪ್ರಯೋಜನ ಸಿಡಿದ ಅಡುಗೆ ಮಾಡಲು ಈ ಅನ್ನ ನೋಡ್ಬೇಕಲ್ಲ. ಸಿಡಿದ ಕಾವಲಿಗೆ ಒಂದು ಸಣ್ಣ ಸಾಸಿವೆ ಹಾಕಿದ್ರು ಅದು ಸಿಡಿಯತ್ತೆ. ಹಾಗಂತ ಅಡುಗೆ ಮಾಡದೆ ಇರೋಕ್ಕಾಗತ್ತಾ? ಉಪವಾಸ ಇರೋಕ್ಕಾಗತ್ತಾ? ಸೂರ್ಯ, ಯಾಕೆ ಏನಾಯ್ತು? ಯಾಕೆ ಇಷ್ಟು ಅರ್ಜೆಂಟ್ ಆಗಿ ಬರೋಕೆ ಹೇಳಿದ್ದು? ಏನಾಯ್ತು? ಏನೋ ಎದೆ ನೋವು ಅಂತ ಹೇಳ್ತಾ ಇದ್ರು. ಬಹುಶಃ ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು ಅನ್ಸುತ್ತೆ. ಅದಕ್ಕೆ ನಿಮ್ಮನ್ನು ಬರಲು ಹೇಳಿದ ಮದನ್. ಏನು ಹಾರ್ಟ್ ಅಟ್ಯಾಕ್? ಚೆಕ್ ಮಾಡ್ತೀನಿ. ಇದು ಹಾರ್ಟ್ ಅಟ್ಯಾಕ್ ಅಲ್ಲ, ಇದು ಕೊಲೆ, ಇದು ಕೊಲೆ. ಮದನ್, ಕಿರುಚಬೇಡ, ಇದು ಕೊಲೆನೇ. ನಾವೇ ಮಾಡಿದ್ದು. ಇದು ಇದು ಸಹಜ ಸಾವು ಅಂತ ಒಂದು ಸುಳ್ಳು ಹೇಳ್ಬೇಕು ಅಷ್ಟೇ. ಏನು? ನಾನು ಸುಳ್ಳನ್ನು ಹೇಳಬೇಕಾ? ಒಂದೇ ಒಂದು ಹನಿ ಹುಳಿ ಇಡೀ ಹಾಲನ್ನೇ ಕೆಡಿಸಿದಂತೆ ಒಂದೇ ಒಂದು ಸುಳ್ಳು ಮಾನವನ ಇಡೀ ಜೀವನವನ್ನೇ ಸರ್ವನಾಶ ಮಾಡುತ್ತದೆ. ನನ್ನಿಂದ ಅದು ಸಾಧ್ಯವಿಲ್ಲ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನನ್ನ ದೇವರು. ನಿಮ್ಮಂತ ಕೊಲೆಗಡಕರಿಗೆ ಶಿಕ್ಷೆ ಆಗಬೇಕಾದ್ದೆ. ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮಗೆ ತಕ್ಕ ಶಾಸ್ತಿ ಮಾಡ್ತೇನೆ. ಡಾಕ್ಟರ್ ಮದನ್, ಸತ್ಯವನ್ನು ನಂಬಿದ್ದ ಹರಿಶ್ಚಂದ್ರ ಏನಾದ? ಸುಡುಗಾಡು ಸೇರಿದ. ಡಾಕ್ಟರ್ ಮದನ್, ನಿನಗೆ ಅರ್ಪಿತಾ ಅಂದರೆ ಇಷ್ಟ ತಾನೇ? ಅವಳನ್ನೇ ಮದುವೆ ಆಗಬೇಕಂದ್ಕೊಂಡವನು ನೀನು ತಾನೇ? ಆದ್ರೆ ಇದಕ್ಕೆ ಅರ್ಪಿತಾ ಇಲ್ಲ ತಾನೇ? ಮಳೆಯ ಒಂದೊಂದು ಹನಿಗೂ ಇಳೆ ಪುಳಕಗೊಳ್ಳುತ್ತದೆ, ದಾಹ ಇಂಗುತ್ತದೆ, ಬಾನು ಬರಿದಾಗುತ್ತದೆ, ಮತ್ತೆ ಇಳೆ ಮೋಡ ಕಟ್ಟುವವರೆಗೂ ಕಾಯಬೇಕು. ಹಳೆಯ ನೆನಪಿನಲ್ಲಿ ಅದುವರೆಗೂ ಉಳಿಯಬೇಕು. ಅದಲ್ಲದೆ ನಿಮ್ಮಂತ ಕೊಲೆಗಾರರನ್ನು ರಕ್ಷಿಸೋಕೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಮದನ್, ನೀನು ನಮ್ಮ ಮಾತು ಕೇಳಿದ್ರೆ ಇಳೆ ಮತ್ತೆ ಬೋಡ ಕಟ್ಟುವವರೆಗೂ ಕಾಯಬೇಕಿಲ್ಲ. ನೀನು ನಮ್ಮೊಂದಿಗೆ ಸಹಕರಿಸಿದ್ದೆ ಆದ್ರೆ ನೀನಿಷ್ಟಪಟ್ಟಾಗ್ತಾ ನಿನ್ನವಳಾಗ್ತಾಳೆ. ಇಲ್ಲ ಅಂದ್ರೆ ಜೀವ ಕಾಪಾಡೋ ಡಾಕ್ಟರ್ ನೀನು ಜೀವ ಕೊಡ್ಕೋಬೇಕಾಗುತ್ತೆ. ಮದನ್, ವಿಷದಲ್ಲಿ
ಒಂದೇ ಒಂದು ಹನಿ ಹಾಲು ಹಾಕಿದ್ರೆ ಹಾಲು ವಿಷ ಆಗಕ್ಕೆ ಸಾಧ್ಯವಿಲ್ಲ. ಅದೇ 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 ಹಾಲಲ್ಲಿ ಹಾಲಲ್ಲಿ ಒಂದೇ ಒಂದು ಹನಿ ವಿಷ ಹಾಕಿದ್ರೆ ಪೂರ್ತಿ ಹಾಲೆಲ್ಲ ವಿಷ ಆಗುತ್ತೆ. ಅದೇ ರೀತಿ ನೀನು ನಮ್ಮ ಮನೆಗೆ ಹಾಲಾಗದ ವಿಷ ಹಾಕಿ ನೀನು ಜೀವಂತಾಗಿದ್ಯ ಎಲ್ಲಾಕೆ ನಿನ್ನನ್ನು ಕಳಿಸಬೇಕಾಗುತ್ತೆ. ನಿಜ, ಸಂತೋಷವೇ ಯೌವನ, ಚಿಂತೆಯೇ ಮೃತ್ಯು. ಅರ್ಪಿತಾಳ ನೆನಪಿನಲ್ಲಿ ನನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುವುದರಲ್ಲಿ ಯಾವುದೇ ಪ್ರಯೋಜನ ಇಲ್ಲ. ಈ ಧನರಾಜ್ನನ್ನೇ ಕೊಂದ ಈ ಕೊಲೆ ಪಾತಕರು ನನ್ನನ್ನು ಸಾಯಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇವರಿಂದಾದರೂ ನನ್ನ ಅರ್ಪಿತಾ ನನಗೆ ಸಿಗುವಂತಾದರೆ ಸಾಕು. ಡಾಕ್ಟರ್ ಮದನ್, ಏನು ಯೋಚನೆ ಮಾಡ್ತಾ ಇದೆಯಾ? ನೋಡು, ಸಂದೇಹಾಸ್ಪದ ವಿಷಯದಲ್ಲಿ ಸಜ್ಜನರಿಗೆ ಆತ್ಮಸಾಕ್ಷಿ ಪ್ರಮಾಣ. ಅದನ್ನರಿತು ಒಳ್ಳೆ ನಿರ್ಧಾರಕ್ಕೆ ಬಾ. ನೋಡಿ, ಜಗತ್ತನ್ನೇ ಬೆಳಕು ನೀಡುವ ರವಿಯಂತೆ ನೀವು ನನ್ನ ಕನಸಿಗೆ ಬೆಳಕನ್ನು ನೀಡೋದಾದ್ರೆ ನೀವು ಹೇಳಿದ ಹಾಗೆ ನಾನು ಕೇಳ್ತೀನಿ. ಡಾಕ್ಟರ್ ಮದನ್, ಅಂತೂ ನಮ್ಮ ಮಾತು ಒಪ್ಪಿಕೊಂಡಿರಲ್ಲ. ನೋಡು, ಈ ಈ ಭೂಮಿ ಮೇಲೆ ಸಾವಿರಾರು ಪ್ರೀತಿ ಇರ್ಬೋದು, ಆದ್ರೆ ನಿನ್ನ ಪ್ರೀತಿ ದಡ ಸೇರದಂತೂ ಸತ್ಯ. ನೀನು ಮಾಡಬೇಕಾಗಿರೋದಷ್ಟೇ. ನೋಡು, ಆಯ್ತು, ನೀವು ಹೇಳಿದಂತೆ ಆಗಲಿ. ಆದ್ರೆ ಮಹೇಂದ್ರ ಸೂರ್ಯ, ಒಂದು ಮಾತು ನೆನಪಿರಲಿ, ಹೆಂಡತಿಗೆ ಗಂಡ, ಮಗುವಿಗೆ ತಾಯಿ. ಈ ಮದನನಿಗೆ ಅರ್ಪಿತಾ ಅನ್ನುವುದು ನೆನಪಿನಲ್ಲಿರಲಿ. ಅರ್ಪಿತಾ ನನ್ನವಳು, ನನಗಾಗಿಯೇ ಜನಿಸಿದವಳು. ನಮ್ ದೊಡ್ಡಪ್ಪನಿಗೆ ಏನಾಯ್ತು? ನಮ್ ದೊಡ್ಡಪ್ಪನಿಗೆ ಏನಾಯ್ತು? ನಮ್ಮ ಅಪ್ಪಾಜಿಯಲ್ಲಿ ಅರ್ಚನಾ, ಏನಂತ ಹೇಳಿದೆ ಅರ್ಚನಾ? ಏನಂತ ಹೇಳಿದೆ? ಯಾವುದೋ ಕೋಟ ನಟನ ವ್ಯವಹಾರಕ್ಕೆ ಆ ಇನ್ಸ್ಪೆಕ್ಟರ್ ವಿಜಯ್ ನಿಮ್ಮ ಅಪ್ಪಾಜಿಯ ಕೈ ಮಾಡಿದೆ ಅಂತ ತಿಳಿದು ನಿಮ್ಮ ಅಪ್ಪಾಜಿಯನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು ಅರ್ಚನಾ. ಆದ್ರೆ ಆ ನೋವು ತಾಳಲಾರದೆ ನಿಮ್ಮ ದೊಡ್ಡಪ್ಪ ಹಾರ್ಟ್ ಅಟ್ಯಾಕ್ ಆಗಿ ಏನಾಗಿ ಮಲಗಿದ್ದಾರೆ. ನಿಮ್ಮ ಅಪ್ಪಾಜಿಯನ್ನ ವಿಜಯ್ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋದ್ಮೇಲೆ ಅದು ಅಪ್ಪಾಜಿ ಅವರ ಕೋಟ ನೋಟಲ್ಲ ಅಂತ ತಿಳಿದು, ಆದ್ರೆ ಅಪ್ಪಾಜಿ ಅವಮಾನ ತಡೆಯಲಾಗದೆ ಎಲ್ಲಿಗೆ ಹೋದ್ರು, ಬದುಕಿದ್ದಾರೋ ಸತ್ತಿದ್ದಾರೋ ಎನ್ನುವುದೇ ಗೊತ್ತಿಲ್ಲ. ಇಲ್ಲ ಅಂದ್ರೆ ನಿಜ ಅರ್ಚನಾ, ಇಷ್ಟಕ್ಕೆಲ್ಲ ಕಾರಣ ಆ ವಿಜಯ್ನೇ ಇದಕ್ಕೆಲ್ಲ ಕಾರಣ. ನಡೆದ ವಿಷಯ ತಿಳಿದು ನಾನು ಇಲ್ಲಿಗೆ ಬರುವಷ್ಟರಲ್ಲಿ ನಿಮ್ಮ ಪಾರಪಕ್ಷಿ ಹಾರಿ ಹೋಗಿತ್ತು. ಇನ್ಸ್ಪೆಕ್ಟರ್ ವಿಜಯ್
ಮೊದಲು ಮೊದಲು ದೊಡ್ಡಪ್ಪನ ಹತ್ಯೆ ಮಾಡೋಣ. ಸಮಾಧಾನ ಮಾಡಿಕೋ ಅಂಚನ, ಸಮಾಧಾನ ಮಾಡಿಕೋ. Nagatayin ka na,